Hello everyone. Today we will discuss about the chapter trigonometry. SSLC ಒಳಗೆ ಬರುವಂತ one of the toughest chapter ಅಂತ ನಿಮ್ಮ ತಲೆ ಒಳಗದ, but it is a easiest chapter. ನಾವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅಂತಂದ್ರೆ ಈಸಿಯಾಗಿ ನಾವು ಅದನ್ನ ಅರ್ಥ ಮಾಡ್ಕೋಬಹುದು. ಟ್ರಿಗ್ನೋಮೆಟ್ರಿ, ಈ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಒಳಗೆ ಏನೇನು ಬರ್ತಾವ ಹಂಗಂದ್ರೆ, ಇದು ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ನಾವು ಅಂತಂದ್ರೆ ರೇಷೋಸ್ ಇರ್ತಾವ. ಅದು ಯಾವ್ದ್ರ ರೇಷೋಸ್? ಟ್ರಯಾಂಗಲ್ ರೇಷೋಸ್. ಎಂಥ ಟ್ರಯಾಂಗಲ್ ನಾವು ಕನ್ಸಿಡರ್ ಮಾಡಬೇಕು ಅಂದ್ರೆ ಟ್ರಿಗ್ನೋಮೆಟ್ರಿ ಮಾಡ್ಬೇಕಂದ್ರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿದ್ವಿ. ಇಲ್ಲಿ 90 ಡಿಗ್ರಿ ಇರುತ್ತೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ 90 ಡಿಗ್ರಿ ಇರುತ್ತೆ. ಓಕೆ, ಆಮೇಲೆ ಏನಿರ್ತಾವೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದ್ಕೊಂಡು, ಒಂದು ಹೈಪೋಟನಸ್ ಇರುತ್ತೆ, ಒಂದು ಬೇಸ್ ಇರುತ್ತೆ, ನೆಕ್ಸ್ಟ್ ಒಂದು ಹೈಟ್ ಇರುತ್ತೆ. ಓಕೆ, ಸೊ ಟ್ರಿಗ್ನೋಮೆಟ್ರಿ ಅನ್ನೋಕ್ಕಿಂತ ಮುಂಚೆ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದ್ಕೊಂಡು ನಮಗೆ ಏನು ನೆನಪಾಗಬೇಕು? ಪೈಥಾಗೊರಸ್ ಥಿಯರಮ್. ಹೌದಾ? ಪೈಥಾಗೊರಸ್ ಥಿಯರಮ್ ಏನು ಹೇಳುತ್ತೆ ನಮಗೆ? ಇದು ಹೇಳ್ತದೆ, ಇದು ಏನಿದು ಎ ಬಿ ಸಿ ಅಂತ ನಾವು ಟ್ರಯಾಂಗಲ್ನ ನೇಮಿಂಗ್ ಮಾಡ್ಕೊಂಡ್ವಿ ಅಂತಂದ್ರೆ ಪೈಥಾಗೊರಸ್ ಥಿಯರಮ್ ಏನು ಹೇಳ್ತಾರ? ಹೈಪೋಟನಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬೇಸ್ ಸ್ಕ್ವೇರ್ ಪ್ಲಸ್ ಹೈಟ್ ಸ್ಕ್ವೇರ್. ಹೌದಾ? ಹೈಪೋಟನಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬೇಸ್ ಸ್ಕ್ವೇರ್ ಪ್ಲಸ್ ಹೈಟ್ ಸ್ಕ್ವೇರ್ ಅಂತ ಹೇಳ್ತಾರೆ. ಇದು ಪೈಥಾಗೊರಸ್ ಥಿಯರಮ್ದು ಒಂದು ಫಾರ್ಮುಲಾ. ಇದು ನಮ್ಗೆ ಆಲ್ರೆಡಿ ಸಣ್ಣರಿದ್ದಂತ ಕಲ್ತೀವಿ. ಇದು ನೆನಪಿರ್ಬೇಕು. ಅಕಸ್ಮಾತ್ ನೆನಪಿಲ್ಲ ಅಂತಂದ್ರೆ ಇದನ್ನ ನೋಟ್ ಮಾಡ್ಕೊರಿ. ಪೈಥಾಗೊರಸ್ ಇದು ಯಾಕಂದ್ರೆ ಟ್ರಿಗ್ನೋಮೆಟ್ರಿ ಮಾಡ್ಬೇಕಂದ್ರೆ ಭಾಳ ಇದೆಲ್ಲ ಡಿರೈವೇಷನ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ದಾಗ ಪೈಥಾಗೊರಸ್ ಥಿಯರಮ್ದು ಹೇಳಿದ್ವಿ. ಅದನ್ನ ಇಲ್ಲಿ ಒಂದು ಸೈಡ್ ಬರ್ಕೊಂಡ್ಬಿಟ್ಟೇವೆ. ಏನಂತಂದ್ರೆ ಹೈಪೋಟನಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬೇಸ್ ಸ್ಕ್ವೇರ್ ಪ್ಲಸ್ ಹೈಟ್ ಸ್ಕ್ವೇರ್. ಹೈಪೋಟನಸ್ ಅಂದ್ರೆ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಅಂತ ಬರ್ಕೊಂಡಿವಿ. ಓಕೆನಾ? ಈಗ ಹಂಗಂದ್ರೆ ನಮ್ಮ ರೈಟ್ ಆ್ಯಂಗಲ್ ಟ್ರಯಾಂಗಲ್ದೊಳಗೆ ಎಷ್ಟು ಸೈಡ್ಸ್ ಅದಾವು? 3 ಸೈಡ್ಸ್ ಅದಾವು. ಅದಕ್ಕೆ ನಾವು ಈಸಿಯಾಗಿ ನೇಮಿಂಗ್ ಮಾಡ್ಕೋಬೋದು. ಹೈಪೋಟನಸ್ ಅನ್ಬೋದು, ಬೇಸ್ ಅನ್ಬೋದು, ಹೈಟ್ ಅನ್ಬೋದು. ಅದನ್ನ ಇನ್ ರಿಲೇಷನ್ ವಿತ್ ಆಂಗಲ್ಸ್ ನೋಡ್ಕೊಂಡಂತ. ಎಂಥ ಆಂಗಲ್ಸ್? ಈಗ ಇಲ್ಲೇ ರೈಟ್ ಆ್ಯಂಗಲ್ ಇದ್ರಾಗ 90 ಅಂತ ಗೊತ್ತಾಗ್ಬಿಟ್ಟೆ ನಮ್ಗೆ. ಹೌದಾ? ಸೊ ಇದು 90 ಅಂತ ಗೊತ್ತಾಗಿದೆ. ಇದು 90 ಅಂತ ಗೊತ್ತಾಯ್ತಂದ್ರೆ ಇವೆರಡು ಕಂಡು ಹಿಡಿಯೋದು ಆಲ್ಮೋಸ್ಟ್ ಒಂದು ಗೊತ್ತಾಯ್ತಂದ್ರೆ ಇನ್ನೊಂದು ಕಂಡು ಹಿಡಿಬೋದಾ? ಇದು ಗೊತ್ತಾಯ್ತಂದ್ರೆ ಇನ್ನೊಂದು ಕಂಡು ಹಿಡಿಬೋದು. ಕರೆಕ್ಟಾ? ಸೊ ಈಗ ಯಾವ್ದಾರ ಒಂದು ಆ್ಯಂಗಲ್ಗೆ ನಾವು ತೀಟಾ ಅಂತ ಕನ್ಸಿಡರ್ ಮಾಡೋಣ. ಏನಂತ ಕನ್ಸಿಡರ್ ಮಾಡೋಣ? ತೀಟಾ ಅಂತ ಕನ್ಸಿಡರ್ ಮಾಡೋಣ. ಓಕೆ, ತೀಟಾ ಅನ್ನೋದು ಹೆಸರು ಅನ್ಸಿದ್ರು ಇದನ್ನ ಏನಿಲ್ಲ, ಇದು ಇಟ್ಸ್ ಜಸ್ಟ್ ಅನ್ ಆ್ಯಂಗಲ್. ಓಕೆ, ಈ ತೀಟಾ ಎಷ್ಟು ಬೇಕಾದ್ರೂ ಇರ್ಬೋದು. ಈ ತೀಟಾ ನಮಗೆ ಈಗ 30 ಇತ್ತಂದ್ರೆ ಇದು ಎಷ್ಟಾಗುತ್ತೆ? ಇದು 90 ಇರಬೇಕು. ಇದು 30 ಆಯ್ತಂದ್ರೆ ಇಲ್ಲಿ ಎಷ್ಟು ಬರ್ಬೇಕು? ನಮಗಿದು 60 ಬರ್ಬೇಕಾ? ಯಾಕಂದ್ರೆ ಟೋಟಲ್ 180 ಇರುತ್ತೆ ಒಳಗಡೆ. ದ ಸಮ್ ಆಫ್ ಆಲ್ ಆ್ಯಂಗಲ್ಸ್ ಇನ್ ಅ ಟ್ರಯಾಂಗಲ್ ಈಸ್ ಈಕ್ವಲ್ ಟು 180. ಹೌದಾ? ಸೊ ಒಂದು ಗೊತ್ತಾಯ್ತು ಅಂದ್ರೆ ಇನ್ನೊಂದು ಕಂಡು ಹಿಡಿಬೋದು. ಈ ಆ್ಯಂಗಲ್ನ ನಾವು ತೀಟಾ ಅಂತ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಇದಕ್ಕೆ ನಾವು ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಬರಿಬೋದು. ಅದು ಹೆಂಗೆ ಬರಿಬೋದು? ಟ್ರಿಗ್ನೋಮೆಟ್ರಿಕ್ ರೇಷೋಸ್ನ ಫಸ್ಟ್ ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಯಾವ್ಯಾವು ಅದನ್ನ ನೋಡೋಣ. ಓಕೆ, ಫಸ್ಟ್ ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಯಾವುದು? ಸಿನ್ ಅಲ್ಲ, ಸೈನ್, ಕಾಸ್, ಟ್ಯಾನ್, ಕಾಸೆಕ್, ಸೆಕ್ ಮತ್ತು ಕಾಟ್. ಓಕೆ, ಇವು 6 ಟ್ರಿಗ್ನೋಮೆಟ್ರಿಕ್ ರೇಷೋಸ್. ಇಡೀ ಟ್ರಿಗ್ನೋಮೆಟ್ರಿ ಇವು 6 ನೆನ್ಪಿಟ್ಕೊಂಡ್ಬಿಟ್ರು ಅಂತಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಫಸ್ಟ್ ಸೈನ್ ಅಂದ್ರೆ ಏನು? ಇದನ್ನ ಸಿನ್ ಅಂತ ಓದ್ಬಾರ್ದು, ಸೈನ್ ಅಂತ ಓದ್ಬೇಕು. ಸೈನ್ ಅಂತ ಇದನ್ನ ಕಾಸ್ ಅಂತ ಓದ್ತೀವಲ್ಲ, ಇದನ್ನ ಕೋಸೈನ್. ಕಾಸದ್ದು ಕೋಸೈನ್ ಅಂತಾರ. ಟ್ಯಾನ್ ಟ್ಯಾಂಜೆಂಟ್. ಕೋಸೆಕ್ ಸಿಕಂಡ್. ಸೆಕ್ ಸಿಕಂಡ್. ಕಾಟ್ ಟ್ಯಾಂಜೆಂಟ್. ಸೊ ಇದನ್ನ ನಾವು ಸೈನ್ ಸೈನ್ ಅಂತ ಬರ್ತೀವಿ, ಕೋಸೈನ್ ಕಾಸ್ ಅಂತ ಬರಿತೀವಿ, ಟ್ಯಾಂಜೆಂಟ್ನ ಟ್ಯಾನ್, ಕಾಸೆಕ್, ಸಿಕಂಟ್ ಸೆಕ್ ಮತ್ತು ಟ್ಯಾಂಜೆಂಟ್ನ ಕಾಟ್ ಅಂತ ಬರಿತೀವಿ. ಹೌದಾ? ಈಗ ಈ ರೇಷೋ ಇದನ್ನು ಟ್ರಯಾಂಗಲ್ ಇಟ್ಕೊಂಡು ಹೆಂಗೆ ಬರಿಬೇಕು? ಈ ಸೈನ್ ಅಂದ್ರೆ ಏನು? ವಾಟ್ ಈಸ್ ಸೈನ್? ಸೈನ್ ತೀಟಾ. ಈ ಸೈನ್ ಮುಂದೆ ನಾವು ತೀಟಾ ಅಂತ ಹೇಳ್ತೀವಿ. ತೀಟಾ ಅಂದ್ರೆ ಇಲ್ಲಿ ಏನಂತ ಹೇಳಿದ್ವಿ? ಆಂಗಲ್ ಅಂತ ಹೇಳಿದ್ವಿ. ಆ ಆಂಗಲ್ ಎಷ್ಟಾದ್ರೂ ಇರಬಹುದು. ಸೊ ಸೈನ್ ತೀಟಾ ಅಂತ ಬರಿತೀವಿ. ಈ ರೇಷೋಸ್ನ ನಾವು ಆಂಗಲ್ ಮುಂದೆ ಹಚ್ತೀವಿ. ಓಕೆ, ಆ್ಯಂಡ್ ಇದ್ರದ್ದು ಹೆಂಗಿರುತ್ತೆ? ರೇಷೋ ಹೆಂಗಿರುತ್ತೆ ಅಂತಂದ್ರೆ ಈ ತೀಟಾದ ಅಪೋಸಿಟ್ ಸೈಡ್, ಈ ತೀಟಾಗ ಅಪೋಸಿಟ್ ಸೈಡ್ ಯಾವುದು? ಎ ಬಿ. ಹೌದಾ? ಈ ತೀಟಾಗ ಇದು ಅಪೋಸಿಟ್ ಸೈಡ್ ಆಗುತ್ತಾ? ಎ ಬಿ. opposite side divided by
hypotenuse. Opposite side divided by hypotenuse ಅಂದ್ರೆ ಏನಾಗುತ್ತೆ ಸಿಗುತ್ತೆ ನಮಗೆ sin theta ಸಿಗುತ್ತೆ. ಸೊ ಅಪೋಸಿಟ್ ಯಾವುದು AB by AC. ಓಕೆ, ನೆಕ್ಸ್ಟ್ ಕಾಸ್ಗೆ ಏನಂತಾರ, ಕಾಸ್ದ ರೇಷಿಯೋ ಏನಂತಾರ ಅಡ್ಜಸೆಂಟ್ ಅಂದ್ರೆ ಯಾವುದು ಇದ್ರ ಬಾಜು ಇರೋದು, ಈ ಥೀಟಾದ ಬಾಜು ಇರೋದು ಅಡ್ಜಸೆಂಟ್. ಯಾಕಂದ್ರೆ ಇದನ್ನ ಅಡ್ಜಸೆಂಟ್ ಅನ್ಲಿಕ್ಕೆ ಬರಂಗಿಲ್ಲ, ಇದು ಆಲ್ರೆಡಿ ಹೈಪೋಟೆನಸ್ ನಮ್ಗೆ ಗೊತ್ತದ, ಇದನ್ನ ನಾವು ಫಿಕ್ಸ್ ಹೈಪೋಟೆನಸ್ ಹೆಸರು ಇಟ್ಬಿಟ್ಟಿವಿ. ಈಗ ನಮಗೆ ಬೇಕಾಗಿರೋದು ರೇಷಿಯೋ ಅದು ಒಂದು ಅಪೋಸಿಟ್ ಅದ, ಒಂದು ಅಡ್ಜಸೆಂಟ್ ಅದ, ಕರೆಕ್ಟಾ? ಸೊ ಇದನ್ನ ಅಪೋಸಿಟ್ ಸೈಡ್ ಅಂತ ಅನ್ಕೋತೀವಿ, ಇದನ್ನ ಅಡ್ಜಸೆಂಟ್ ಸೈಡ್ ಅಂತ ಅನ್ಕೋತೀವಿ. ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್. ಇದು ಏನು ಕೊಡುತ್ತೆ ರೇಷಿಯೋ ನಮ್ಗೆ ಕಾಸ್ ಥೀಟಾದ ರೇಷಿಯೋ ಕೊಡ್ತದೆ. ಓಕೆ, ಹಂಗಾರೆ ಅಡ್ಜಸೆಂಟ್ ಯಾವ್ದು ಇದಕ್ಕೆ BC divided by hypotenuse AC. Next tan theta ಅಂತಂದ್ರೆ opposite by adjacent. ನಮಗಿರೋದು 3 ಸೈಡ್ಸ್, ಒಂದು ಹೈಪೋಟೆನಸ್, ಅಪೋಸಿಟ್ ಮತ್ತು ಅಡ್ಜಸೆಂಟ್. ಓಕೆ, ಹಾಂ, ಇರೋದ 3 ಸೈಡ್ಸ್ ಯಾವುದು, ಒಂದು ಹೈಪೋಟೆನಸ್, ಅಪೋಸಿಟ್ ಮತ್ತು ಅಡ್ಜಸೆಂಟ್ ಸೈಡ್ಸ್ ಇರ್ತಾವೆ. ಅದನ್ನು ಯೂಸ್ ಮಾಡ್ಕೊಂಡು ಇವು 6 ರೇಷಿಯೋಸ್ನ ನಾವು ಬರ್ಕೋಬೇಕು. ಸೊ ಈ 6 ರೇಷಿಯೋದೊಳಗೆ ಫಸ್ಟ್ ಸೈನ್ ಥೀಟಾ ಅಂತಂದ್ರೆ ಅಪೋಸಿಟ್ ಬೈ ಹೈಪೋಟೆನಸ್ ಅಂತ ಬರ್ಕೊಂಡ್ವಿ, AB by AC, ಕಾಸ್ ಥೀಟಾ ಅಡ್ಜಸೆಂಟ್ ಬೈ ಹೈಪೋಟೆನಸ್, BC by AC, ಟ್ಯಾನ್ ಥೀಟಾ ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಏನಾಗುತ್ತೆ AB by BC. ಹೌದಾ? ಈಗ ಹಂಗಂದ್ರೆ ಇದಾಯ್ತು. ನೆಕ್ಸ್ಟ್ ಕೋಸೆಕ್ ಥೀಟಾ ಗೆಸ್ ಮಾಡ್ಬೋದನ? ಇರೋದ 3 ಸೈಡ್ ಅವ, ಈಗ ಒಂದು 3 ರೇಷಿಯೋಸ್ ಬರ್ದೀವಿ, ಇದ್ರ ಬೇಸ್ ಮೇಲೆ ಏನಾರ ಬೇರೆ ಅದಕ್ಕೇನು ಚೇಂಜಸ್ ಮಾಡ್ಬೋದು ನಾವು. ಕೋಸೆಕ್ನ ಹೈಪೋಟೆನಸ್ ಮ್ಯಾಲೆ ಬರೋದು, ಕೆಳಗಡೆ ಅಪೋಸಿಟ್ ಬರ್ದ್ವಿ ಅಂತಂದ್ರೆ ಇಟ್ ಈಸ್ ಕೋಸೆಕ್, ಅಂದ್ರೆ AC by AB. ಹೌದಾ? ನೆಕ್ಸ್ಟ್ ಸೆಕ್ ಥೀಟಾ ಅಂತಂದ್ರೆ ಏನು, ಅಗೇನ್ ಸೇಮ್, ಹೈಪೋಟೆನಸ್ ಬೈ ಅಡ್ಜಸೆಂಟ್. ಓಕೆ, ಹೈಪೋಟೆನಸ್ ಯಾವುದು AC ಡಿವೈಡೆಡ್ ಬೈ ಅಡ್ಜಸೆಂಟ್ BC. ನೆಕ್ಸ್ಟ್ ಕಾಟ್ ಥೀಟಾ ಈಕ್ವಲ್ ಟು ಏನು ಉಳಿತು, ಹೈಪೋಟೆನಸ್ ಬೈ ಅಪೋಸಿಟ್ ಆಯಿತು, ಹೈಪೋಟೆನಸ್ ಬೈ ಅಡ್ಜಸೆಂಟ್ ಆಯಿತು, ಅಪೋಸಿಟ್ ಬೈ ಹೈಪೋಟೆನಸ್, ಅಡ್ಜಸೆಂಟ್ ಬೈ ಹೈಪೋಟೆನಸ್, ಅಪೋಸಿಟ್ ಬೈ ಅಡ್ಜಸೆಂಟ್. ನೆಕ್ಸ್ಟ್ ಉಳಿದಿದ್ದು ಇದ್ರ ಉಲ್ಟಾ, ಯಾವುದು ಅಡ್ಜಸೆಂಟ್ ಬೈ ಅಪೋಸಿಟ್. ಓಕೆ, ಅಡ್ಜಸೆಂಟ್ ಯಾವುದು BC ಬೈ ಅಪೋಸಿಟ್ AB. ಓಕೆ, ಸೊ ದೀಸ್ 6 are trigonometric ratios which you have to remember. ಇವನ್ನ ಈ ಸೈಡ್ಸ್ಗೆ ಅಪೋಸಿಟ್ ಸೈಡ್ಸ್, ಅಡ್ಜಸೆಂಟ್ ಸೈಡ್ಸ್ ಮತ್ತು ಹೈಪೋಟೆನಸ್ ಕೊಟ್ವಿ ಅಂತಂದ್ರೆ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಎಲ್ಲ ಕಂಡುಹಿಡಿಲಿಕ್ಕೆ ಬರಬೇಕು, ಕರೆಕ್ಟಾ? ಸೊ ಈಗ ಇನ್ನೊಂಚೂರು ನೆಕ್ಸ್ಟ್ ಟ್ರೈ ಮಾಡೋಣ. ಕನ್ಫ್ಯೂಷನ್ ಆಗ್ತದನ್ನ ಇರಲಿ, ಅಕಸ್ಮಾತ್ ಆದ್ರೂ ರಿಪೀಟ್ ಆಗಿ ವಾಚ್ ಮಾಡ್ಕೊಂಡು ನೋಡಿ, ಕ್ಲಾರಿಟಿ ಸಿಗುತ್ತೆ ನಿಮಗೆ. ಫಸ್ಟ್ ಈಗ ಥೀಟಾ ಇಲ್ಲದ, ಇದಕ್ಕೆ ಯಾವುದು ಅಪೋಸಿಟ್, ಇದು ಅಡ್ಜಸೆಂಟ್ ಆಯ್ತು. ದೆನ್ ಅಕಸ್ಮಾತ್ ಆಗಿ ನಾವು ಥೀಟಾನ ಇಲ್ಲಿ ಕನ್ಸಿಡರ್ ಮಾಡಿದ್ವಿ ಥೀಟಾ ಅಂತಂದ್ರೆ ಇದು ನಮಗೆ ಈ ಆ್ಯಂಗಲ್ ಕಂಡುಹಿಡಿಲಿಕ್ಕತ್ತಿಲ್ಲ, ನಾವು ಈ ಆ್ಯಂಗಲ್ದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಕಂಡುಹಿಡಿಲಿಕ್ಕತ್ತೀವಿ ಅಂತಂದ್ರೆ, ಸೊ ಇದಕ್ಕೆ ಸೈನ್ ಥೀಟಾ ಏನಾಗುತ್ತೆ ಅಪೋಸಿಟ್ ಬೈ ಹೈಪೋಟೆನಸ್. ಅಪೋಸಿಟ್ ಯಾವುದು, ಇದು ಅಪೋಸಿಟ್ ಆಗುತ್ತೆ, ಈ ಆ್ಯಂಗಲ್ದು ಅಪೋಸಿಟ್ ಯಾವುದು BC ಆಗುತ್ತೆ ಅವಾಗ. ಓಕೆ, ಇಲ್ಲಿ ಸ್ವಲ್ಪ ಟ್ರೈನ್ ಅವಾಗ ಹೋಗಿ ಬರ್ತಿರ್ತಾವೆ, ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ರೂ ಅದನ್ನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಜಸ್ಟ್ ಇದನ್ನು ವಾಚ್ ಮಾಡೋಣ ಅಂತ. ಓಕೆ, ಎ ಬಿ ಇಲ್ಲಿ ಈ ಆ್ಯಂಗಲ್ಗೆ AB ಅಪೋಸಿಟ್ ಇದೆ ಇತ್ತು, ಬಟ್ ನಮಗೆ ಇಲ್ಲಿ ಥೀಟಾ ಇಲ್ಲಿ ತೊಗೊಂಡೇವಿ, ಇದಕ್ಕೆ ಅಪೋಸಿಟ್ ಯಾವುದು BC. ಹಂಗಂದ್ರೆ ಇಲ್ಲಿ ಥೀಟಾಕ್ಕೆ ಇದು ಥೀಟಾ ಅಂದ್ರೆ ಕನ್ಫ್ಯೂಷನ್ ಆಗುತ್ತೆ ಅಂತಂದ್ರೆ ನಾವೇನು ಮಾಡೋಣ, ಇದಕ್ಕೆ A ಅಂತ ಕನ್ಸಿಡರ್ ಮಾಡೋಣ. ಸೊ ಸೈನ್ A ಅಂತ ಅಂದ್ಕೊಂಡ್ರಿ, ಆ್ಯಂಗಲ್ A, ಸೈನ್ ಆ್ಯಂಗಲ್ A ಅಂತಂತಂದ್ರೆ ದೆನ್ ಅದರದ್ದು ಅಪೋಸಿಟ್ ಬೈ ಹೈಪೋಟೆನಸ್.
ಹೈಪೋಟ್ನೆಸ್ ಎಲ್ಲರಿಗೂ ಒಂದ, ಎ ಸಿ ಹೈಪೋಟ್ನೆಸ್ ಅದು ಎಲ್ಲರಿಗೂ ಒಂದೇ ಇರುತ್ತೆ. ಇಲ್ಲಿಂದ ತೊಗೊಂಡ್ರೆ ಅದೇ ಹೈಪೋಟ್ನೆಸ್, ಇಲ್ಲಿಂದ ತೊಗೊಂಡ್ರೆ ಅದೇ ಹೈಪೋಟ್ನೆಸ್. ಬಟ್ ಇಲ್ಲಿ ಅಪೋಸಿಟ್ ಚೇಂಜ್ ಆಗುತ್ತೆ. ಎಗೆ ಅಪೋಸಿಟ್ ಯಾವುದು? ಬಿ ಸಿ. ಎಗೆ ಅಪೋಸಿಟ್ ಬಿ ಸಿ ಡಿವೈಡೆಡ್ ಬೈ ಎ ಸಿ. ಓಕೆ, ಇದು ಸೈನ್ ಎಗ. ಇಲ್ಲಿ ಸೈನ್ ತೀಟಾ ಯಾವ್ದು ತೊಗೊಂಡಿದ್ವಿ? ಇದನ್ನು ತೊಗೊಂಡಿದ್ವಿ. ಅಪೋಸಿಟ್ ಬೈ ಹೈಪೋಟನಸ್. ಅಪೋಸಿಟ್ ಏನಾಗಿತ್ತು ಅವಾಗ? ಎ ಬಿ ಆಗಿತ್ತು, ಹೌದಾ? ಹೈಪೋಟನಸ್ ಎ ಸಿ. ಇಲ್ಲಿ ಅಪೋಸಿಟ್ ಏನಾಗುತ್ತೆ? ಬಿ ಸಿ ಆಗುತ್ತೆ. ಯಾಕೆ? ನಾವು ಇಲ್ಲಿಂದ ಕನ್ಸಿಡರ್ ಮಾಡ್ಲಿಕ್ಕೆ ಆ್ಯಂಗಲ್ನ. ಸೊ ಈ ಆ್ಯಂಗಲ್ಗೆ ಅಪೋಸಿಟ್ ಬಿ ಸಿ ಇದು, ಈ ಆ್ಯಂಗಲ್ಗೆ ಅಪೋಸಿಟ್ ಎ ಬಿ ಇದು, ಕರೆಕ್ಟಾ? ಸೊ ಹೆಂಗಂದ್ರೆ ಈಗ ಕಾಸ್ಗೆ ಕಾಸ್ ಎ ಅಂತ ಕನ್ಸಿಡರ್ ಮಾಡಿದ್ರೆ ಅಡ್ಜಸೆಂಟ್ ಅಂದರೆ ಯಾವ್ದಾಗುತ್ತೆ? ಇದಾಗುತ್ತೆ. ಇದು ಅಪೋಸಿಟ್ ಆಯ್ತು ಅಂದ್ರೆ ಇದು ಅಡ್ಜಸೆಂಟ್ ಆಗುತ್ತೆ, ಕರೆಕ್ಟಾ? ಇದಾಗಂಗಿಲ್ಲ, ಇದು ಹೈಪೋಟ್ನೆಸ್ ಫಿಕ್ಸ್, ಇದು ಅಡ್ಜಸೆಂಟ್ ಆಗುತ್ತೆ. ಇದ್ರ ಬಾಜು ಆ್ಯಂಗಲ್ ಎದ್ ಬಾಜು ಯಾವ್ದು ಇರ್ತಿ? ಅಡ್ಜಸೆಂಟ್. ಇದು ಆವಾಗ ಅಡ್ಜಸೆಂಟ್ ಆಗುತ್ತೆ, ಅಪೋಸಿಟ್ ಆಗಿಲ್ಲ. ಇಲ್ಲಿದ್ದಾಗ ಅಷ್ಟೇ ಇದು ಅಪೋಸಿಟ್, ಈ ಕಡೆ ಇದ್ದಾಗ ಅಡ್ಜಸೆಂಟ್. ಸೊ ಅಡ್ಜಸೆಂಟ್ ಬೈ ಹೈಪೋಟ್ನೆಸ್. ಸೊ ಅಡ್ಜಸೆಂಟ್ ಯಾವ್ದು ಬರುತ್ತೆ ಈಗ? ಎ ಬಿ ಡಿವೈಡೆಡ್ ಬೈ ಎ ಸಿ. ಇಲ್ಲಿ ಅಡ್ಜಸೆಂಟ್ ಯಾವ್ದು ತೊಗೊಂಡಿದ್ವಿ? ಬಿ ಸಿ ತೊಗೊಂಡಿದ್ವಿ. ಯಾಕಂದ್ರೆ ಈ ಆ್ಯಂಗಲ್ ತೊಗೊಂಡಿದ್ವಿ, ಬಿ ಸಿ ಇದು ಅಡ್ಜಸೆಂಟ್ ಆಗುತ್ತಾ? ಈ ಆ್ಯಂಗಲ್ ತೊಗೊಂಡಾಗ ಇದು ಆಪೋಸಿಟ್ ಆಗುತ್ತಾ, ಕರೆಕ್ಟಾ? ಸೊ ಹಂಗೆ ನಾವು ಯಾವ್ದು ಆ್ಯಂಗಲ್ ಕನ್ಸಿಡರ್ ಮಾಡ್ಲಿಕ್ಕೆ ಹತ್ತೀವಿ ಅದ್ರ ಮೇಲೆ ನಮ್ದು ಅಪೋಸಿಟ್ ಯಾವುದು ಅಡ್ಜಸೆಂಟ್ ಯಾವುದು ಅಂತ ಫಿಕ್ಸ್ ಆಗ್ತಾವೆ. ಇದನ್ನ ಯೂಸ್ ಮಾಡ್ಕೊಂಡು ನೀವೆಲ್ಲಾನು ಬರಿಬೋದು, ಎಲ್ಲ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬರ್ಕೋಬೋದು. ಓಕೆ ಫೈನ್. ಈಗ ನಮಗೆ ಸೈಡ್ಸ್ ಕೊಟ್ವಿ ಅಂತಂದ್ರೆ ರೇಷಿಯೋಸ್ ಬರ್ಲಿಕ್ಕೆ ಬರ್ತಾವೆ. ಈಗ ಒಂದು ಎಕ್ಸಾಂಪಲ್ ನೋಡೋಣ ಹೆಂಗಂತಂದು. ಈಗ ಒಂದು ಟ್ರಯಾಂಗಲ್ ಕೊಟ್ಟಿರ್ತಾರೆ, ಯಾವುದು? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟಾರೆ. ಈಗ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿ ಅಂತ ಕೊಟ್ಟಾರ. ಇಲ್ಲಿ 90 ಡಿಗ್ರಿ ಇರುತ್ತೆ. 90 ಡಿಗ್ರಿ ಆಟ್ ಬಿ. 90 ಡಿಗ್ರಿ ಆಟ್ ಬಿ ಅಂತಂದ್ರೆ ಇಲ್ಲಿ ಬಿ ಬರ್ಬೇಕು ನಮ್ಗೆ. 90 ಡಿಗ್ರಿ ಆಟ್ ಸಿ ಅಂತಂದ್ರೆ ಈ ಸಿ ಇಲ್ಲಿಗೆ ಬರುತ್ತೆ ಅವಾಗ, ಕರೆಕ್ಟಾ? ಅದು ಕ್ವಶನ್ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ 90 ಡಿಗ್ರಿ ಎಲ್ಲಿ ಕೊಟ್ಟಾರ ಅಂತಂದು. ಸೊ ಎ ಬಿ ಸಿ. ಈಗ ಎ ಬಿ ಸಿಗೆ ಬಿ ಸಿ ಎಷ್ಟು ಕೊಟ್ಟಾರ? 4 ಅಂತ ಕೊಟ್ಟಾರ, 4 ಸೆಂಟಿಮೀಟರ್. ಇದಕ್ಕೆ 3 ಸೆಂಟಿಮೀಟರ್ ಅಂತ ಕೊಟ್ಟಾರ. ಸೊ ಫೈಂಡ್ ಆಲ್ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಹೇಳಾರ. ಸೊ ಹೆಂಗೆ ಫೈಂಡ್ ಔಟ್ ಮಾಡ್ಬೇಕು? 4 ಇದು 4 ಕೊಟ್ಟಾರ, ಇದು 3 ಕೊಟ್ಟಾರ. ನಮಗೇನು ಗೊತ್ತದಾವ? ಯಾವ್ದು ಆ್ಯಂಗಲ್ ಕಂಡಿಡ್ರಿ ಅಂತಂದಾರ? ಸೈನ್ ಎ ಕಂಡಿಡ್ರಿ ಅಂತಂದಾರ ಅಂತ ಅನ್ಕೋಣ. ಸೈನ್ ಎ ಕಂಡಿಡ್ರಿ ಅಂತಂದ್ರೆ ಸೈನ್ ಎ ಅಂದ್ರೆ ಏನು? ಅಪೋಸಿಟ್ ಬೈ ಹೈಪೋಟ್ನೆಸ್. ಅಪೋಸಿಟ್ ಬೈ ಹೈಪೋಟ್ನೆಸ್ ಯಾವ್ದು ಬರುತ್ತಾ? ಎ ಆ್ಯಂಗಲ್ಗೆ ಅಪೋಸಿಟ್ ಯಾವುದು? ಬಿ ಸಿ. ಬಿ ಸಿ ಡಿವೈಡೆಡ್ ಬೈ ಎ ಸಿ, ಹೌದಾ? ಸೊ ಬಿ ಸಿ ಎಷ್ಟು ಕೊಟ್ಟಾರ? 4 ಕೊಟ್ಟಾರ. ಎ ಸಿ ಕೊಟ್ಟಾರ? ಎ ಸಿ ಕೊಟ್ಟಿಲ್ಲ. ಎ ಸಿ ಕೊಟ್ಟಿಲ್ಲ ಅಂತಂದ್ರೆ ನಾವು ಕಂಡುಹಿಡ್ಲಿಕ್ಕೆ ಬರುತ್ತಾ? ಹೆಂಗೆ ಕಂಡುಹಿಡ್ಕೋಬೇಕು? ಅಗೇನ್ ಪೈಥಾಗೊರಸ್ ಥಿಯರಮ್. ಪೈಥಾಗೊರಸ್ ಥಿಯರಮ್ನಾಗ ಏನು ಹೇಳ್ತಾರೆ? ಹೈಪೋಟೆನಸ್ ಸ್ಕ್ವೇರ್. ಹೈಪೋಟೆನಸ್ ಸ್ಕ್ವೇರ್ ಎಲ್ಲಿ ಮಾಡೋಣ? ಇಲ್ಲಿ ಮಾಡೋಣ. ಓಕೆ, ಹೈಪೋಟೆನಸ್ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್, ಬೇಸ್ ಸ್ಕ್ವೇರ್ ಪ್ಲಸ್ ಹೈಟ್ ಸ್ಕ್ವೇರ್. ಬೇಸ್ ಎಷ್ಟದು? 4 ಕೊಟ್ಟಾರ. 4 ಸ್ಕ್ವೇರ್ ಪ್ಲಸ್ ಇದು 3 ಸ್ಕ್ವೇರ್. 4 ಸ್ಕ್ವೇರ್ 16 ಪ್ಲಸ್ 3 ಸ್ಕ್ವೇರ್ 9, 25. ಎ ಸಿ ಸ್ಕ್ವೇರ್ ಈಕ್ವಲ್ ಟು 25. ನಮಗೇನು ಬೇಕು? ಎ ಸಿ ಬೇಕು. ಎ ಸಿ ಈಕ್ವಲ್ ಟು √25. ಸೊ ಎ ಸಿ ಈಕ್ವಲ್ ಟು 5 ಸೆಂಟಿಮೀಟರ್. ಇದು ಪ್ಲಸ್ ಆರ್ ಮೈನಸ್ ಬರುತ್ತೆ. ಪ್ಲಸ್ ಆರ್ ಮೈನಸ್ ಇದ್ರೂ ನಾವು ಪ್ಲಸ್ ತಗೋತೀವಿ, ಯಾಕಂದ್ರೆ ಲೆಂತ್ ಪ್ಲಸ್ ಒಳಗಿರ್ತದೆ. ಓಕೆ, ಸೊ ಇದೇ ಸಿಕ್ ನಮಗೀಗ 5 ಸೆಂಟಿಮೀಟರ್ ಸಿಗ್ತಾ. ಹಂಗಂದ್ರೆ ಎ ಸಿ ಎಷ್ಟು ಬಂತು? ನಾವು ಎ ಸಿ ಎಷ್ಟು ಬರ್ಕೋಬೋದು? 5 ಅಂತ ಬರ್ಕೋಬೋದು. ಸೈನ್ ಎ ಈಸ್ ಈಕ್ವಲ್ ಟು 4/5. ನೆಕ್ಸ್ಟ್ ಕಾಸ್ ಎ. ಕಾಸ್ ಎ ಈಕ್ವಲ್ ಟು, ಕಾಸ್ ಎಗೆ ಅಡ್ಜಸೆಂಟ್ ಯಾವುದು? ಎ ಬಿ. ಎ ಬಿ ಡಿವೈಡೆಡ್ ಬೈ ಎ ಸಿ. ಎ ಬಿ ಎಷ್ಟು? 3 ಅದ. ಎ ಸಿ 5, ಕರೆಕ್ಟಾ? ನೆಕ್ಸ್ಟ್ ಟ್ಯಾನ್ ಅಂತಂದ್ರೆ ಟ್ಯಾನ್ ಈಸ್ ಅಪೋಸಿಟ್ ಬೈ ಅಡ್ಜಸೆಂಟ್, 4/3. ನೆಕ್ಸ್ಟ್ ಟ್ಯಾನ್ ಆದಮೇಲೆ ಕಾಸೆಕ್. ಕಾಸೆಕ್ ಅಂದ್ರೆ ಏನು? ಹೈಪೋಟೆನಸ್ ಬೈ ಹೈಪೋಟೆನಸ್. ಹೈಪೋಟೆನಸ್ ಬೈ ಅಪೋಸಿಟ್, 5/4. ಸೆಕ್ ಥೀಟಾ. ಹೈಪೋಟೆನಸ್ ಬೈ ಅಡ್ಜಸೆಂಟ್, 5/3. ಕಾಟ್ ಥೀಟಾ, 4 ಅಡ್ಜಸೆಂಟ್ ಬೈ ಅಪೋಸಿಟ್, 3/4. ಓಕೆ, ಸೊ ಹೆಂಗೆ ಎಲ್ಲಾನು ಕಂಡು ಹಿಡಿಬೋದು. ನೆಕ್ಸ್ಟ್ ಇದಕ್ಕೆ ಸೈನ್ ಎ ಕಂಡು ಹಿಡಿದ್ವಿ. ಹಂಗಂದ್ರೆ ಈಗ ಸೈನ್ ಸಿ ಕಂಡು ಹಿಡೀರಿ. ಸೈನ್ ಸಿ ಕಂಡು ಹಿಡ್ಲಿಕ್ಕೆ ಬರುತ್ತಾ? ಟ್ರೈ ಮಾಡಿರಿ, ಹೇಳೋಣ ಹೆಂಗಂತಂದು. ಓಕೆ, ಸೈನ್ ಸಿ ಅಂದ್ರೆ ಏನು? ಅಪೋಸಿಟ್. ಸಿಗೆ ಅಪೋಸಿಟ್ ಯಾವುದು? 3. ಎ ಬಿ. ಎ ಬಿ ಬೈ
ಎ ಸಿ. ಸೈನ್ ಸಿಗೆ 3/5 ಬರುತ್ತೆ. ಹೌದಾ? ನೆಕ್ಸ್ಟ್ ಕಾಸ್ ಸಿ ಕಂಡುಹಿಡ್ಬೇಕಂದ್ರೆ ಕಾಸ್ ಸಿ ಈಕ್ವಲ್ ಟು ಅಡ್ಜಸೆಂಟ್ ಬಿ ಸಿ ಬೈ ಎ ಸಿ. ಕಾಸ್ಗೆ ಸಿಗೆ ಆ್ಯಂಗಲ್ ಸಿಗೆ ಅಡ್ಜಸೆಂಟ್ ಬಿ ಸಿ, ಹೈಪೋಟ್ನಸ್ ಎ ಸಿ, ಬಿ ಸಿ ಅಂದರೆ 4, ಎ ಸಿ ಅಂದರೆ 5. ಸೊ ಇಟ್ ಈಸ್ 4/5. ಹಂಗೆ ಟ್ಯಾನ್ ಸಿಗೆ ಅಪೋಸಿಟ್ ಬೈ ಅಡ್ಜಸೆಂಟ್ 3/4. ಕಾಸೆಕ್ ಸಿಗೆ 5/3, ಹೈಪೋಟ್ನಸ್ ಬೈ ಅಪೋಸಿಟ್. ಸೆಕ್ಗೆ ಹೈಪೋಟ್ನಸ್ ಬೈ ಅಡ್ಜಸೆಂಟ್ 5/4. ಕಾಟ್ಗೆ ಅಡ್ಜಸೆಂಟ್ ಬೈ ಅಪೋಸಿಟ್ 4/3. ಸೊ ಒಂದು ಯಾವ್ದಾದ್ರು ಈಗ ನಮಗೆ ಇವೆರಡು ಸೈಡ್ಸ್ ಕೊಟ್ಟಿದ್ರು ಅಂತಂದ್ರೆ ಹೈಪೋಟ್ನಸ್ ಕಂಡು ಹಿಡ್ಕೋಬಹುದು. ಆ್ಯಂಡ್ ಒಂದು ಆ್ಯಂಗಲ್ ಕೊಟ್ರು ಎ ಅಥವಾ ಸಿ ಅಂತ ಕೊಟ್ರು ಅಂತಂದ್ರೆ ಸೊ ಅದಕ್ಕೆ ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ನಾವು ಎಲ್ಲನೂ ಬರಿಬೋದು. ಸೈನ್ ಎ ಬಿ ಸಿ ಅಲ್ಲ, ಸಾರಿ ಎ ಬಿ ಸಿ ಇರಂಗಿಲ್ಲ, ಸಿ ಸೈನ್ ಸಿ ಸೈನ್ ಎ. ಇಲ್ಲಿ ಇದಕ್ಕೆ ಸೈನ್ ಬಿಗೆ ಬರ್ಲಿಕ್ಕೆ ಬರಂಗಿಲ್ಲ, ಸೈನ್ ಬಿ ಬರಂಗಿಲ್ಲ, ಯಾಕಂದ್ರೆ ಇದು 90 ಡಿಗ್ರಿ ಆಲ್ವೇಸ್ ಫಿಕ್ಸ್ ಇರುತ್ತೆ. ನಮಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಯಾವ ಅಂತ ಗೊತ್ತಾದು. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ವಿತ್ ರೆಸ್ಪೆಕ್ಟ್ ಟು ಸೈಡ್ಸ್ ನಾವು ಹೆಂಗೆ ಬರಿಬೋದು ಅಂತ ಗೊತ್ತಾಯ್ತು. ಸೈಡ್ಸ್ ಕೊಟ್ಟು ಅಂತಂದ್ರೆ ಅದನ್ನ ಎಲ್ಲಾನು ರೇಷಿಯೋಸ್ ಹೆಂಗೆ ಕಂಡು ಹಿಡಿಬೋದು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಈಗ ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಒಂದಕ್ಕೊಂದು ರಿಲೇಟಿವ್ ಹೆಂಗೆ ರಿಲೇಟಿವ್ ಅಂತ ನೋಡ್ಕೊಳ್ಳೋಣ. ಈಗ ಸೈನ್ ತೀಟಾ ಅಂದ್ರೆ ಏನದು? ಸೈನ್ ತೀಟಾ ನಾವು ಹೆಂಗೆ ಬರಿಬೋದು? ಅಪೋಸಿಟ್ ಬೈ ಹೈಪೋಟ್ನಸ್ ಅದಲ್ಲ, ಇದು ಹೈಪೋಟ್ನಸ್ ಬೈ ಅಪೋಸಿಟ್ ರೆಸಿಪ್ರೋಕಲ್ ಆಗಿದೆ ಅದು. ಹೌದಾ? ಸೊ ನಾ ಇದನ್ನ ಹೆಂಗೆ ಬರಿಬೋದು? ನಾನು ಸೈನ್ ತೀಟಾ ಈಕ್ವಲ್ ಟು 1/cosec ತೀಟಾ ಅಂತ ಬರಿಬೋದಾ? ಹೌದಾ? ಸೊ ಇದ್ರದ್ದು ರೆಸಿಪ್ರೋಕಲ್ ಕಾಸೆಕ್ ತೀಟಾ ಅದ. ನೆಕ್ಸ್ಟ್ ಕಾಸದ್ದು ರೆಸಿಪ್ರೋಕಲ್ ಅಥವಾ ಇನ್ವರ್ಸ್ ಕಾಸ್ ತೀಟಾ ಈಕ್ವಲ್ ಟು 1/sec ತೀಟಾ ಅಂತ ಬರಿಬೋದು. ಅದು ನೀವು ಕಾಸೆಕ್ ತೀಟಾ ಈಕ್ವಲ್ ಟು 1/sin ತೀಟಾ ಅಂತ ಬರಿಬೋದು. ಸೆಕ್ ತೀಟಾ ಈಕ್ವಲ್ ಟು 1/cos ತೀಟಾ ಅಂತ ಬರಿಬೋದು. ನೆಕ್ಸ್ಟ್ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು 1/cot ತೀಟಾ. ಹೌದಾ? ಈಗ ನೆಕ್ಸ್ಟ್ ಟ್ಯಾನ್ ತೀಟಾನ sin/cos ತೀಟಾ ಅಂತ ಬರಿಬೋದು. ಹೆಂಗ್ರಿ? ಟ್ಯಾನ್ ತೀಟಾ ಈಕ್ವಲ್ ಟು ಟ್ಯಾನ್ ತೀಟಾ ಅಂದ್ರೆ ಏನು? ಅಪೋಸಿಟ್ ಬೈ ಅಡ್ಜಸೆಂಟ್. ಇಲ್ಲೂ ನಾವು ಹೈಪೋಟ್ನಸ್ ಇಂದ ಡಿವೈಡ್ ಮಾಡಿ, ಇಲ್ಲೂ ಹೈಪೋಟ್ನಸ್ ಇಂದ ಡಿವೈಡ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಅಪೋಸಿಟ್ ಬೈ ಹೈಪೋಟ್ನಸ್ ಏನು? ಸೈನ್ ತೀಟಾ ಡಿವೈಡೆಡ್ ಬೈ ಅಡ್ಜಸೆಂಟ್ ಬೈ ಹೈಪೋಟ್ನಸ್ ಕಾಸ್ ತೀಟಾ. ಸೊ ಸೈನ್ ತೀಟಾ ಬೈ ಕಾಸ್ ತೀಟಾ ಅಂತ ಬರಿಬೋದು ಟ್ಯಾನ್ ತೀಟಾನ. ಕಾಸ್ ತೀಟಾ. ನೆಕ್ಸ್ಟ್ ಇದ್ರದ್ದು ಆಯ್ತು, ಇದು ಆಯ್ತು. ನೆಕ್ಸ್ಟ್ ಕಾಟ್ಗೆ 1/tan ಅಂತ ಬರ್ಕೋತೀರಿ. ನೆಕ್ಸ್ಟ್ ಕಾಟನ್ನ cos/sin ಅಂತ ಬರಿಬೋದು. ಕಾಟ್ ತೀಟಾ ಈಕ್ವಲ್ ಟು ಕಾಸ್ ತೀಟಾ ಬೈ ಸೈನ್ ತೀಟಾ. ಕಾಟನ್ನ cos/sin ಅಂತ ಬರ್ಕೊಂಡ್ವಿ. ಅಥವಾ ಇನ್ನು ಹೆಂಗೆ ಬರಿಬೋದು ಅಂತಂದ್ರೆ 1/tan ತೀಟಾ ಅಂತ ನಾವು ಬರ್ಕೋಬಹುದು. ಸೊ ಈ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಒಂದಕ್ಕೆ ಒಂದು ಹೆಂಗೆ ರಿಲೇಟ್ ಆಗ್ಯಾವ ಅಂತ ಈ ಫಾರ್ಮುಲಾಗಳಿಂದ ನಮ್ಗೆ ಗೊತ್ತಾಗುತ್ತೆ. ಸೊ ಇದನ್ನ ನಾವು ನೆನ್ಪಿಟ್ಕೊಳ್ಳೋಣ. ಸೊ ನಮ್ಮ ಮೇನ್ ಏನು ಗೊತ್ತಿರಬೇಕು? ಇವು 6 ಮತ್ತು ಇದಿಷ್ಟು ಮಾಡಿದ್ರೆ ನಾವು ಫಸ್ಟ್ ಎಕ್ಸಸೈಸ್ ಆರಾಮಾಗಿ ಸಾಲ್ವ್ ಮಾಡ್ಕೊತ ಹೋಗ್ಬೋದು. ಸೊ ನೆಕ್ಸ್ಟ್ ಸೆಷನ್ದೊಳಗೆ ಫರ್ದರ್ ಫಸ್ಟ್ ಎಕ್ಸಸೈಸ್ ಮುಗಿಸಿ ನೆಕ್ಸ್ಟ್ ಏನು ಬರ್ತದೆ ಥಿಯರಿ ಅದನ್ನು ನಾ ಹೇಳ್ತಿರುತ್ತೆ. ಓಕೆ.